ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ ಸಲ್ಲಲಿ. ಜೂನ್ 5 ಬುಧವಾರ, ಸಾಧಾರಣ ಕಾಲದ 9ನೆಯ ವಾರ. ಪೌಲನು ತಿಮೊಥೆಯನಿಗೆ ಬರೆದ 2ನೆಯ ಪತ್ರದಿಂದ ಇಂದಿನ ವಾಚನ. ನನ್ನ ಪ್ರೀತಿಯ ಪುತ್ರ ತಿಮೊಥೆಯನಿಗೆ ಪೌಲನು ಬರೆಯುವ ಪತ್ರ. ಕ್ರಿಸ್ತ ಯೇಸುವಿನಲ್ಲಿರುವವರಿಗೆ ಲಭಿಸುವ ಅಮರ ಜೀವದ ವಾಗ್ದಾನವನ್ನು ಸಾರಲು ದೈವ ಚಿತ್ತಾನುಸಾರ ಪ್ರೇಷಿತನಾದ ನಾನು ತಿಳಿಸುವುದೇನೆಂದರೆ, ಪಿತನಾಗಿರುವ ದೇವರು, ಒಡೆಯರಾದ ಕ್ರಿಸ್ತ ಯೇಸುವು ನಿನಗೆ ಕೃಪೆಯನ್ನು, ಕರುಣೆಯನ್ನು, ಶಾಂತಿಯನ್ನು ಅನುಗ್ರಹಿಸಲಿ. ನಾನು ಹಗಲಿರುಳು ನನ್ನ ಪ್ರಾರ್ಥನೆಯಲ್ಲಿ ತಪ್ಪದೇ ನಿನ್ನನ್ನು ಸ್ಮರಿಸಿಕೊಳ್ಳುತ್ತೇನೆ. ನನ್ನ ಪೂರ್ವಿಕರ ಹಾಗೆ ಶುದ್ಧ ಮನಸಾಕ್ಷಿಯಿಂದ ನನ್ನ ಆರಾಧ್ಯ ದೇವರಿಗೆ ನಿನ್ನ ವಿಷಯವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅಂದು ನೀನು ಸುರಿಸಿದ ಕಣ್ಣೀರನ್ನು ನಾನು ಇನ್ನೂ ಮರೆತಿಲ್ಲ. ನಿನ್ನನ್ನು ಪುನಃ ನೋಡಿ ಆನಂದ ಪಡಬೇಕೆಂದು ಹಂಬಲಿಸುತ್ತಿದ್ದೇನೆ. ನಾನು ನಿನ್ನ ಮೇಲೆ ಹಸ್ತನಿಕ್ಷೇಪ ಮಾಡಿ ಪ್ರಾರ್ಥಿಸುವಾಗ ನೀನು ಪಡೆದಂತಹ ವರದಾನವನ್ನು ಪುನಃ ಪ್ರಜ್ವಲಿಸುವಂತೆ ಮಾಡಬೇಕೆಂದು ನಿನಗೆ ಜ್ಞಾಪಿಸುತ್ತೇನೆ. ದೇವರು ನಮಗೆ ಪ್ರದಾನ ಮಾಡಿರುವ ಪವಿತ್ರಾತ್ಮ ನಮ್ಮನ್ನು ಹೇಡಿಗಳನ್ನಾಗಿ ಮಾಡುವುದಿಲ್ಲ. ನಮ್ಮಲ್ಲಿ ದೈವೀ ಶಕ್ತಿ, ಪ್ರೀತಿ ಹಾಗೂ ಸಂಯಮಗಳನ್ನು ಪ್ರವರ್ತಿಸುವಂತೆ ಮಾಡುತ್ತಾರೆ. ಆದುದರಿಂದ ಕ್ರಿಸ್ತ ಯೇಸುವಿಗೆ ಸಾಕ್ಷಿ ಆಗಿರಲು ನಾಚಬೇಡ. ಅವರಿಗಾಗಿ ಬಂದಿಯಾಗಿರುವ ನನ್ನ ವಿಷಯದಲ್ಲೂ ನಾಚಬೇಡ. ದೇವರ ಶಕ್ತಿಯನ್ನು ಆಶ್ರಯಿಸಿ ನನ್ನೊಡನೆ ಶುಭ ಸಂದೇಶಕ್ಕೋಸ್ಕರ ನಿನ್ನ ಪಾಲಿನ ಶ್ರಮವನ್ನು ಅನುಭವಿಸು. ನಾವು ಸ್ವಂತ ಸತ್ಕಾರ್ಯಗಳಿಂದಲ್ಲ, ದೇವರ ಯೋಜನೆ ಹಾಗೂ ಅನುಗ್ರಹಗಳಿಂದಲೇ ಜೀವೋದ್ಧಾರ ವರವನ್ನು ಪಡೆದಿದ್ದೇವೆ. ದೇವರ ಪ್ರಜೆಗಳೆನಿಸಿಕೊಂಡಿದ್ದೇವೆ. ಈ ಅನುಗ್ರಹವನ್ನು ಕ್ರಿಸ್ತ ಯೇಸುವಿನಲ್ಲಿ ಅನಾದಿಯಿಂದಲೇ ನಮಗೆ ಕೊಡಲಾಯಿತು. ಈ ಕಾಲದಲ್ಲೂ ನಮ್ಮ ಉದ್ಧಾರಕ ಕ್ರಿಸ್ತ ಯೇಸುವಿನ ಪ್ರತ್ಯಕ್ಷದ ಮೂಲಕ ಅದನ್ನು ಬಹಿರಂಗಪಡಿಸಲಾಗಿದೆ. ಮೃತ್ಯು ಶಕ್ತಿಯನ್ನು ವಿನಾಶಗೊಳಿಸಿ ಅಮರ ಜೀವವನ್ನು ಶುಭ ಸಂದೇಶದ ಮೂಲಕ ಬೆಳಕಿಗೆ ತಂದವರು ಯೇಸುವೆ. ಈ ಶುಭ ಸಂದೇಶವನ್ನು ಸಾರುವುದಕ್ಕೆ ಎಂದು ದೇವರು ನನ್ನನ್ನು ಪ್ರೇಷಿತನನ್ನಾಗಿಯೂ ಬೋಧಕನನ್ನಾಗಿಯೂ ಶಿಕ್ಷಕನನ್ನಾಗಿಯೂ ನೇಮಿಸಿದ್ದಾರೆ. ಇದಕ್ಕಾಗಿಯೇ ಇಷ್ಟೆಲ್ಲ ಕಷ್ಟ ಕಾರ್ಪಣ್ಯಗಳನ್ನು ನಾಚಿಕೆ ಪಡದೆ ಅನುಭವಿಸುತ್ತಿದ್ದೇನೆ. ನಾನು ಯಾರಲ್ಲಿ ವಿಶ್ವಾಸವನ್ನಿಟ್ಟಿದ್ದೇನೆ ಎಂದು ಚೆನ್ನಾಗಿ ಬಲ್ಲೆ. ನನ್ನ ವಶಕ್ಕೆ ಒಪ್ಪಿಸಿರುವುದನ್ನು ಆ ದಿನದವರೆಗೂ ಕಾಪಾಡುವುದಕ್ಕೆ ಅವರು ಶಕ್ತರು. ಆದ್ದರಿಂದ ನಾನು ಪೂರ್ಣ ಭರವಸೆಯಿಂದ ಇದ್ದೇನೆ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಶ್ಲೋಕ. ನನ್ನ ಕಣ್ಣುಗಳನ್ನು ಪ್ರಭು ನಿನ್ನ ಕಡೆಗೆ ಎತ್ತಿರುವೆ. ಪರಲೋಕದಲ್ಲಿ ಆಸೀನವಾಗಿರುವ ಪ್ರಭುವೇ, ನನ್ನ ಕಣ್ಣುಗಳನ್ನು ನಿನ್ನ ಕಡೆಗೆ ಎತ್ತಿರುವೆ. ದಾಸನ ಕಣ್ಣು ಯಜಮಾನನತ್ತ. ಶ್ಲೋಕ. ನನ್ನ ಕಣ್ಣುಗಳನ್ನು ಪ್ರಭು ನಿನ್ನ ಕಡೆಗೆ ಎತ್ತಿರುವೆ. ದಾಸಿಯ ಕಣ್ಣು ಯಜಮಾನಿಯತ್ತ, ನನ್ನ ಕಣ್ಣು ಸ್ವಾಮಿ ದೇವನತ್ತ, ಆತನ ಕಟಾಕ್ಷವನ್ನು ನಿರೀಕ್ಷಿಸುತ್ತಾ. ಶ್ಲೋಕ. ನನ್ನ ಕಣ್ಣುಗಳನ್ನು ಪ್ರಭು ನಿನ್ನ ಕಡೆಗೆ ಎತ್ತಿರುವೆ. ಘೋಷಣೆ. ಹಾಲೆಲೂಯ, ಹಾಲೆಲೂಯ. ನೀಡೆನಗೆ ನಿನ್ನ ಶಾಸ್ತ್ರದ ಅರಿವನು, ಪೂರ್ಣ ಮನದಿಂದ ಆಚರಿಸುವೆನದನು. ಹಾಲೆಲೂಯ. ಸಂತ ಮಾರ್ಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಸದ್ದುಕಾಯರು ಯೇಸುವಿನ ಬಳಿಗೆ ಬಂದರು. ಸತ್ತ ಮೇಲೆ ಪುನರುತ್ಥಾನ ಇಲ್ಲವೆಂಬುದು ಇವರ ಅಭಿಮತ. ಇವರು ಯೇಸುವನ್ನು, ಬೋಧಕರೇ, ಒಬ್ಬನು ಮಕ್ಕಳಿಲ್ಲದೆ ಸತ್ತರೆ ಅವನ ಹೆಂಡತಿಯನ್ನು ಅವನ ತಮ್ಮನು ಮದುವೆ ಮಾಡಿಕೊಂಡು ಅಣ್ಣನಿಗೆ ಸಂತಾನ ಪಡೆಯಬೇಕು ಎಂದು ಮೋಶೆ ನಮಗಾಗಿ ಬರೆದಿಟ್ಟಿದ್ದಾನಲ್ಲವೇ? ಒಮ್ಮೆ 7 ಮಂದಿ ಅಣ್ಣ ತಮ್ಮಂದಿರಿದ್ದರು. ಅವರಲ್ಲಿ ಮೊದಲನೆಯವನಿಗೆ ವಿವಾಹವಾಯಿತು. ಅವನು ಮಕ್ಕಳಿಲ್ಲದೆ ಮೃತನಾದುದರಿಂದ ಎರಡನೆಯವನು ಅವನ ಹೆಂಡತಿಯನ್ನು ಮದುವೆ ಮಾಡಿಕೊಂಡು ಸಂತಾನವಿಲ್ಲದೆ ಸಾವನ್ನಪ್ಪಿದ. ಮೂರನೆಯವನಿಗೂ ಇದೇ ಗತಿಯಾಯಿತು. ಅನಂತರ ಉಳಿದವರು ಒಬ್ಬರ ಬಳಿಕ ಇನ್ನೊಬ್ಬರು ಆಕೆಯನ್ನು ಮದುವೆ ಮಾಡಿಕೊಂಡು ಸಂತಾನವಿಲ್ಲದೆ ಸತ್ತು ಹೋದರು.
ಕಡೆಗೆ ಆ ಸ್ತ್ರೀಯು ಮರಣ ಹೊಂದಿದಳು. ಈಗ ಹೇಳಿ, ಪುನರುತ್ಥಾನದ ದಿನದಲ್ಲಿ ಆಕೆ ಯಾರ ಹೆಂಡತಿ ಎನಿಸಿಕೊಳ್ಳುವಳು? 7 ಮಂದಿ ಸಹೋದರರು ಆಕೆಯನ್ನು ವಿವಾಹವಾಗಿದ್ದರಲ್ಲವೇ ಎಂದು ಪ್ರಶ್ನಿಸಿದರು. ಅದಕ್ಕೆ ಯೇಸು, ನಿಮ್ಮದು ಎಂತಹ ತಪ್ಪು ಅಭಿಪ್ರಾಯ! ಪವಿತ್ರ ಗ್ರಂಥವನ್ನಾಗಲಿ ದೇವರ ಶಕ್ತಿಯನ್ನಾಗಲಿ ನೀವು ಅರ್ಥ ಮಾಡಿಕೊಂಡಿಲ್ಲ. ಸತ್ತವರು ಪುನರುತ್ಥಾನವಾದ ಮೇಲೆ ಮದುವೆ ಮಾಡಿಕೊಳ್ಳುವುದೂ ಇಲ್ಲ, ಮದುವೆ ಮಾಡಿಕೊಡುವುದೂ ಇಲ್ಲ. ಅವರು ಸ್ವರ್ಗದ ದೇವದೂತರಂತೆ ಇರುತ್ತಾರೆ. ಇದಲ್ಲದೆ ಸತ್ತವರು ಪುನರುತ್ಥಾನವಾಗುವ ವಿಷಯದಲ್ಲಿ ಹೇಳುವುದಾದರೆ, ನಾನು ಅಬ್ರಹಾಮನಿಗೆ ದೇವರು, ಇಸಾಕನಿಗೆ ದೇವರು, ಯಾಕೋಬನಿಗೆ ದೇವರು ಎಂದು ದೇವರು ಮೋಶೆಗೆ ಹೇಳಿದ್ದನ್ನು ಮೋಶೆಯ ಗ್ರಂಥದಲ್ಲಿ ಉರಿಯುವ ಪೊದೆಯ ಪ್ರಸ್ತಾಪವಿರುವ ಭಾಗದಲ್ಲಿ ನೀವು ಓದಿರಬೇಕಲ್ಲವೇ? ದೇವರು ಜೀವಿತರ ದೇವರೇ ಹೊರತು ಮೃತರ ದೇವರಲ್ಲ. ನಿಮ್ಮ ಅಭಿಪ್ರಾಯ ತೀರ ತಪ್ಪಾಗಿದೆ ಎಂದರು. ಪ್ರಭು ಕ್ರಿಸ್ತರ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಆಮೆನ್. ಪುನರುತ್ಥಾನದ ವಿಶ್ವಾಸ ನಮ್ಮ ಬಾಳಿಗೊಂದು ಶ್ವಾಸ. ಶುಭ ಸಂದೇಶದಲ್ಲಿ ಬೇರೆ ಬೇರೆ ಪಂಗಡದ ಜನರ ಹೆಸರುಗಳ ಉಲ್ಲೇಖವಿದೆ. ಈ ಗುಂಪುಗಳ ನಂಬಿಕೆಗಳು ವಿಭಿನ್ನವಾಗಿದ್ದವು. ವಿಶೇಷವಾಗಿ ಇಂದಿನ ಶುಭ ಸಂದೇಶದಲ್ಲಿ ಸದ್ದುಕಾಯರು ಯೇಸುವಿನಲ್ಲಿ ಒಂದು ಪ್ರಶ್ನೆಯನ್ನು ಕೇಳುತ್ತಾರೆ. ಪುನರುತ್ಥಾನದಲ್ಲಿ ಸ್ವರ್ಗ ಲೋಕದಲ್ಲಿ ದೇವದೂತರ ಅಸ್ತಿತ್ವದ ಬಗ್ಗೆ ಸದ್ದುಕಾಯರಿಗೆ ನಂಬಿಕೆ ಇರಲಿಲ್ಲ. ಆದ್ದರಿಂದ ಒಂದು ಕಾಲ್ಪನಿಕ ಕಥೆಯನ್ನು ಕಟ್ಟಿ ಯೇಸುವನ್ನು ಸಿಕ್ಕಿಸಿ ಹಾಕಲು ಪ್ರಯತ್ನಿಸುತ್ತಾರೆ. ಈ ಪ್ರಶ್ನೆಯಲ್ಲಿ ಆಕೆ ಯಾರ ಮಡದಿ ಎಂಬುದು ಮುಖ್ಯವಲ್ಲ, ಬದಲಾಗಿ ಪುನರುತ್ಥಾನದಲ್ಲಿ ಇರುವ ಗೊಂದಲಗಳು ಮುಖ್ಯ. ಆದರೆ ಯೇಸು ಈ ಪ್ರಶ್ನೆಯನ್ನು ಸಮರ್ಪಕವಾಗಿ ಉತ್ತರಿಸುತ್ತಾರೆ. ಅವರಿಗೆ ಪುನರುತ್ಥಾನದ ಬಗ್ಗೆ ನಂಬಿಕೆ ಇರಲಿಲ್ಲ, ಆದರೆ ಧರ್ಮಶಾಸ್ತ್ರದ ಮೊದಲ 5 ಪುಸ್ತಕಗಳ ಬಗ್ಗೆ ಅವರಿಗೆ ನಂಬಿಕೆ ಇತ್ತು. ಆ ಪುಸ್ತಕಗಳಿಂದಲೇ ಯೇಸು ಅವರಿಗೆ ಉತ್ತರ ಕೊಡಲು ಪ್ರಯತ್ನಿಸುತ್ತಾರೆ. ವಿಮೋಚನಕಾಂಡ ಪುಸ್ತಕದಲ್ಲಿ ದೇವರು ಪ್ರತ್ಯಕ್ಷವಾದಾಗ ಹೇಳಿದ ಮಾತನ್ನು ಅವರಿಗೆ ಉಲ್ಲೇಖಿಸುತ್ತಾರೆ. ಉರಿಯುವ ಪೊದೆಯಲ್ಲಿ ದೇವರು ಮೋಶೆಗೆ, ನಾನು ಅಬ್ರಹಾಮನಿಗೆ ದೇವರು, ಯಾಕೋಬನಿಗೆ ದೇವರು ಎಂದು ನುಡಿಯುತ್ತಾರೆ. ವಿಶ್ವಾಸಿಗಳು ಸತ್ತರೂ ದೇವರಲ್ಲಿ ವಾಸಿಸುತ್ತಾರೆ. ಈ ಉಲ್ಲೇಖ ನಿಜವಾಗಿಯೂ ಪುನರುತ್ಥಾನ ಇದೆ ಎಂಬುದನ್ನು ಸಾಬೀತುಪಡಿಸುತ್ತದೆ. ಅದನ್ನು ನಾವು ನಂಬೋಣ. ಸವಾಲು: ನನಗೆ ಪುನರುತ್ಥಾನವಿದೆಯೇ? ಸಂಕಲ್ಪ: ಅಲ್ಲಿ ಒಂದು ಲೋಕವಿದೆ ಎಂಬುದನ್ನು ವಿಶ್ವಾಸಿಸುತ್ತೇನೆ. ಪ್ರಾರ್ಥನೆ: ಜೀವವಾಕ್ಯವೇ, ನೈಜ ದೇವನೇ, ನನ್ನ ಮನದಾಳದಲ್ಲಿ ವಿಶ್ವಾಸ ಚಿಗುರುವಂತೆ ಬೆಳೆದು ಬಲವಾಗುವಂತೆ ಅನುಗ್ರಹಿಸಿರಿ. ಆಮೆನ್.